ನಮಸ್ಕಾರ. ನೆಕ್ಸ್ಟ್ ಬರುವಂಥದ್ದು ಥರ್ಡ್ ಐ ಚಕ್ರ ಅಂತಂದರೆ ಆಗ್ನೇಯ ಚಕ್ರ, ಅಂದರೆ ನಮ್ಮ ಹಣೆಯ ಮಧ್ಯದಲ್ಲಿ ಇರುವಂಥ ಚಕ್ರ. ಇದು ಯಾರಲ್ಲಿ ಚೆನ್ನಾಗಿರುತ್ತೆ ಅವರಿಗೆ ತುಂಬ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮುಂದೆ ಆಗೋದು ಅಥವಾ ಏನೋ ಒಂದು ಆಗೋದು ಮುಂದೆನೇ ಇವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಮತ್ತು ಏನು ಅಂತಂದರೆ ಮೆಡಿಟೇಷನ್ ಮಾಡಿದಷ್ಟು ಇವ್ರಿಗೆ ಏನಾಗುತ್ತೆ, ಈ ಒಂದು ಥರ್ಡ್ ಐ ಚಕ್ರ ಯಾವಾಗ ಓಪನ್ ಆಗುತ್ತೆ, ನಾವು ಏನು ಯೋಚನೆ ಮಾಡ್ತೀವಿ ಅದರಲ್ಲಿ ಕ್ಲಾರಿಟಿ ಚೆನ್ನಾಗಿರುತ್ತೆ. ಮತ್ತು ನಾವು ಡಿಸಿಷನ್ ಮೇಕಿಂಗಲ್ಲಿ ನಾವು ಒಂದು ಒಳ್ಳೆ ಡಿಸಿಷನ್ ತೊಗೊಳ್ತೀವಿ. ಮತ್ತು ನಾವು ಏನು ಅಂತ ಹೇಳಿದ್ರೆ, ನಾವು ದೇವ್ರ ಪ್ರಾರ್ಥನೆ ಮಾಡಿದಾಗ ನಮಗೆ ಬೇಗ ಅದನ್ನು ಒಲಿಬೇಕಂದ್ರೆ ನಾವು ಥರ್ಡ್ ಐ ಚಕ್ರವನ್ನು ಆ್ಯಕ್ಟಿವೇಶನಲ್ಲಿ ಇಟ್ಕೋಬೇಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಬೀಜ ಮಂತ್ರ ಅಂದರೆ ಓಂ. ಇದು ಬಂದು ಇಂಡಿಗೋ ಕಲರಲ್ಲಿ ಇರುತ್ತೆ. ಸೊ ಇದನ್ನು ನಾವು ಯಾವಾಗಲೇ ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ಎರಡು ಕಣ್ಣುಗಳ ಮಧ್ಯೆ ನಮ್ಮ ಉಬ್ಬನ್ನು ನೋಡ್ತಾ ನಾವು ದೀರ್ಘವಾದ ಉಸಿರು ತಗೊಂಡು ನಾವು ಮೆಡಿಟೇಷನ್ ಮಾಡಿ ಓಂ 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 ಅಂತ ಹೇಳ್ತಾ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಒಂದು ಈ ಆಗ್ನೇಯ ಚಕ್ರ ನಮಗೆ ಆ್ಯಕ್ಟಿವೇಶನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಸಹಸ್ರಾರು ಚಕ್ರ. ಇದು ಹೇಳೋ ಹಾಗೆ ಸಹಸ್ರಾರು ಅಂದರೆ ಸಹಸ್ರ ಪದ್ಮಗಳ ಥರ ನಮ್ಮ ತಲೆ ಮೇಲೆ ಒಂದು ಪದ್ಮದ ಆಕಾರದಲ್ಲಿ ಈ ಒಂದು ಚಕ್ರ ಇರುತ್ತೆ. ಇದು ಏನಾಗುತ್ತೆ ಅಂದರೆ ನಮ್ಮ ಕಾಸ್ಮಿಕ್ ಎನರ್ಜಿ ಅಥವಾ ನಾವು ಸ್ಪಿರಿಚುವಲ್ ಏನಾದರೂ ಎನರ್ಜಿ ನಮಗೆ ಬೇಕಾದಾಗ ಈ ಒಂದು ಯಾವಾಗ ಈ ಸಹಸ್ರಾರು ಚಕ್ರ ಓಪನ್ ಆಗಿರುತ್ತೆ ಆವಾಗ ನಾವು ಆದಷ್ಟು ಬೇಗ ನಾವು ಒಂದು ಈ ಕಾಸ್ಮಿಕ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತಮುತ್ತ ಅಥವಾ ನಮಗೆ ಒಂದು ದೈವ ಕೃಪೆ ಬೇಕು ಅಂತಂದರೆ ನಾವು ಸಹಸ್ರಾರು ಚಕ್ರನ ಯಾವಾಗಲೂ ಆ್ಯಕ್ಟಿವೇಶನಲ್ಲಿ ಇಟ್ಕೋಬೇಕಾಗತ್ತೆ. ಯಾವಾಗ ಸಹಸ್ರಾರು ಚಕ್ರ ಆ್ಯಕ್ಟಿವೇಶನಲ್ಲಿರುತ್ತೆ ಆವಾಗ ನಿಮಗೆ ಡೈರೆಕ್ಟ್ ನಿಮಗೆ ಆ ಕಾಸ್ಮಿಕ್ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ಪಾಸಿಟಿವ್ ಥಿಂಕಿಂಗ್ ಇರುತ್ತೆ ಮತ್ತು ಓವರ್ ಆಲ್ ಬಾಡಿ ನಿಮ್ಮನ್ನ ಇದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕಾಗಿ ಯಾವುದೇ ಬೀಜ ಮಂತ್ರ ಇಲ್ಲ. ಇದಕ್ಕಾಗಿ ನೀವು ಓಂ ಅನ್ನೋದನ್ನ ನೀವು ಒಂದು ಪಠಿಸ್ತಾ ಹೋಗ್ಬೋದು ದಿನಕ್ಕೆ 108 ಸಲ. ಇದನ್ನು ಮಾಡ್ತಾ ಹೋದರೆ ನಮಗೆ ಏನಂತ ಅಂದರೆ ಈ ಒಂದು ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಚಕ್ರವನ್ನು ನಾವು ಬ್ಯಾಲೆನ್ಸಿಂಗ್ ಆಗಿ ಆ್ಯಕ್ಟಿವೇಶನ್ ಆಗಿ ಇಟ್ಕೋಬೇಕಂತಂದರೆ ಇದಕ್ಕೆ ನಾವು ಕ್ರಿಸ್ಟಲ್ಸ್ ಕೂಡ ಯೂಸ್ ಮಾಡ್ತೀವಿ. ಯಾವ್ಯಾವುದಕ್ಕೆ ಯಾವ್ಯಾವ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು ಅಂದರೆ ರೂಟ್ ಚಕ್ರ, ಇದು ಕೆಂಪುಗಿರೋದ್ರಿಂದ ರೆಡ್ ಜಾಸ್ಪರ್ ಅನ್ನೋ ಬ್ರೇಸ್ಲೆಟ್ನ ನಾವು ಅಂದರೆ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ನಮ್ಮ ಲೆಫ್ಟ್ ಹ್ಯಾಂಡ್ಗೆ ನಾವು ಧರಿಸೋದ್ರಿಂದ ನಮ್ಮ ರೂಟ್ ಚಕ್ರ, ಯಾರಲ್ಲಿ ರೂಟ್ ಚಕ್ರ ಬ್ಲಾಕೇಜ್ ಇದೆ, ತುಂಬ ಭಯ ಕಾಡ್ತಾ ಇರುತ್ತೆ, ಲೈಫಲ್ಲಿ ಮನಿ ಫ್ಲೋ ಇಲ್ಲ ಅಥವಾ ಏನು ನಮಗೆ ಕ್ರಿಯೇಟಿವಿಟಿ ಇಲ್ಲ, ಜೀವನದಲ್ಲಿ ನಾವು ಮುಂದೆ ಹೋಗ್ತಾ ಇಲ್ಲ, ನಾವು ಗ್ರೌಂಡಿಂಗ್ ಆಗಿಲ್ಲ ಅಂತ ಯಾರಲ್ಲಿ ಅನಿಸುತ್ತೆ ಅವರು ಈ ರೆಡ್ ಜಾಸ್ಪರ್ನ ಎನರ್ಜೈಸ್ ಮಾಡಿ ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಳೋದ್ರಿಂದ ನಮ್ಮ ರೂಟ್ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಹಾಗೆ ಮತ್ತು ಇನ್ನೊಂದು ಏನು ಅಂತಂದರೆ ಸ್ವಾದಿಷ್ಠಾನ ಚಕ್ರ ನಾನು ಹೇಳಿದೆ, ಇದು ಯೆಲ್ಲೋ ಕಲರಲ್ಲಿರುತ್ತೆ. ಯೆಲ್ಲೋ ಕಲರಲ್ಲಿ ಇರೋದ್ರಿಂದ ಇದಕ್ಕೆ ಸಿಟ್ರೇನ್ ಅನ್ನೋ ಒಂದು ಬ್ರೇಸ್ಲೆಟ್ನ ನಾವು ಎನರ್ಜೈಸ್ ಮಾಡಿ ಲೆಫ್ಟ್ ಹ್ಯಾಂಡ್ಗೆ ನಾವು ಧರಿಸೋದ್ರಿಂದ ಸ್ವಾದಿಷ್ಠಾನ ಚಕ್ರ ಕೂಡ ಆ್ಯಕ್ಟಿವೇಶನಲ್ಲಿ ಇರುತ್ತೆ. ಹಾಗೆ ನಮ್ಮ ಮಣಿಪುರ ಚಕ್ರಕ್ಕೆ ಟೈಗರ್ ಐ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕೂಡ ನಾವು ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಲೆಫ್ಟ್ ಹ್ಯಾಂಡ್ಗೆ ಹಾಕೋದ್ರಿಂದ ನಮ್ಮ ಮಣಿಪುರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಹಾಗೆ ಹಾರ್ಟ್ ಚಕ್ರ, ಯಾರಲ್ಲಿ ಹಾರ್ಟ್ ಚಕ್ರ ಬ್ಲಾಕೇಜ್ ಇದೆ ಅನ್ನೋರು ಗ್ರೀನ್ ಅವೆಂಚುರೈನ್ ಅಥವಾ ಒಂದು ರೋಸ್ ಕ್ವಾರ್ಟ್ಸ್ನ ನಾವು ಆ್ಯಕ್ಟಿವೇಶನ್ ಮಾಡಿ ಎನರ್ಜೈಸ್ ಮಾಡಿ ಲೆಫ್ಟ್ ಹ್ಯಾಂಡ್ಗೆ ನಾವು ಧರಿಸೋದ್ರಿಂದ ಪ್ರತಿನಿತ್ಯ ಇದೇನಾಗುತ್ತೆ ನಮಗೆ ಹಾರ್ಟ್ ಚಕ್ರವನ್ನು ಓಪನ್ ಮಾಡಿಕೊಡುತ್ತೆ. ಹಾಗೆ ಥ್ರೋಟ್ ಚಕ್ರಕ್ಕೆ ಲ್ಯಾಪಿಸ್ ಅಂತ ಬರುತ್ತೆ ಅಥವಾ ಒಂದು ಬ್ಲೂ ಸಫೈರ್ ಅಥವಾ ಯಾವುದಾದ್ರೂ ಒಂದು ನೀವು ಇದನ್ನು ಲೆಫ್ಟ್ ಹ್ಯಾಂಡ್ಗೆ ನೀವು ಸೇಮ್ ಎನರ್ಜೈಸ್ ಮಾಡಿ ಹಾಕೊಳ್ಳೋದ್ರಿಂದ ಇದಾಗುತ್ತೆ. ಯಾರಿಗೆಲ್ಲ ಮೆಂಟಲ್ ಕ್ಲಾರಿಟಿ ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಅಂದರೆ ಥರ್ಡ್ ಐ ಚಕ್ರವರಿಗೆ ಕ್ಲಿಯರ್ ಕ್ವಾರ್ಟ್ಸ್ನ ಎನರ್ಜೈಸ್ ಮಾಡಿ ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಳೋದ್ರಿಂದ ಕೂಡ ನಿಮ್ಮ ಥರ್ಡ್ ಐ ಚಕ್ರ ಓಪನ್ ಆಗುತ್ತೆ ಮತ್ತು ಬ್ಲಾಕೇಜ್ ರಿಮೂವ್ ಮಾಡಿ ಆ್ಯಕ್ಟಿವೇಶನ್ ಆಗುತ್ತೆ.